ಅವಳ ಕಣ್ಣುಗಳು ಸುಮಾರು 2 ನಿಮಿಷದಿಂದಲೂ ಮಿಟುಕದೆ ಅದೇನನ್ನೋ ಕಣ್ಣಲ್ಲೇ ಕೊರೆಯಲು ಹುನ್ನಾರ ನಡೆಸುವಂತೆ ತದೇಕಚಿತ್ತವಾಗಿ ಕೆಂಪಾಗುತ್ತಿದ್ದ ದಿಗಂತವನ್ನೇ ನೋಡುತ್ತಿದ್ದವು. ಕಣ್ಣ ಮುಂದೆ ಪೂರ್ತಿ ಮಲೆನಾಡೇ ಚಿಕ್ಕ ಚಿಕ್ಕ ತುಂಡುಗಳಾಗಿ ಬೀಳುತ್ತಿರುವಂತೆ ಬಾಲ್ಕನಿಯ ಗೋಡೆಗೆ ಜೋತಾಡುತ್ತಿದ್ದ ಹಸಿರು ತುಂಬಿದ ಬಳ್ಳಿಗಳು ಇವಳು ಕೂತ ಕುರ್ಚಿಯ ಮುಂದೆ ನಾವು ನಿನಗಿಂತ ಸುಂದರಿಯರು ಎನ್ನುವಂತೆ ಕಾಣುತ್ತಿದ್ದವು. ಸಂಜೆಯಾಗುತ್ತಿದ್ದಂತೆ ಆಕಾಶದ ನೀಲಿ ಬಣ್ಣ ಕೊಂಚ ಕೊಂಚ ಕರಗುತ್ತಾ ಕೆಂಪಾದ ಹಾಗೆ ಇವಳ ನೋಟವಿನ್ನೂ ತೀಕ್ಷ್ಣವಾಗತೊಡಗಿತು. ಇಳಿಬಿಟ್ಟ ಕೂದಲುಗಳು, ಕಣ್ಣಲ್ಲಿ ಏನೋ ರಹಸ್ಯ ಭೇದಿಸುವ ಚಡಪಡಿಕೆ. ಆಶ್ಲೇಷ! ಯಾರೋ ಇವಳನ್ನು ಕರೆದಿದ್ದು ಇವಳ ಕಿವಿಗೆ ಕ್ಷೀಣವಾಗಿ ಕೇಳಿದರೂ ಓಗೊಟ್ಟು ಏನೆಂದು ಕೇಳುವ ಮನಸ್ಸಾಗಲಿಲ್ಲ ಆಶ್ಲೇಷಳಿಗೆ. ರೇಡಿಯೋದಲ್ಲಿ ಬರುತ್ತಿದ್ದ ಲಕ್ಷ್ಮೀನಾರಾಯಣ ಭಟ್ಟರ ಭಾವಗೀತೆಗೆ ತನಗೆ ಗೊತ್ತಿಲ್ಲದಂತೆ ದನಿಗೂಡಿಸಿದಳು. ಎಲ್ಲಿ ಜಾರಿತೋ ಮನವು, ಎಲ್ಲಿ ಜಾರಿತೋ. ಅವಳ ಮನಸ್ಸೆಲ್ಲೋ ಸಂಚಾರ ಹೊರಟಿತ್ತು. ಒಂದೇ ಕ್ಷಣ ಬೆಚ್ಚಿ ಬಿದ್ದವಳಂತೆ ಒಮ್ಮೆ ಕಣ್ಣು ಮುಚ್ಚಿ ಕಣ್ಣು ಬಿಟ್ಟಳು ಆಶ್ಲೇಷ. ಎದುರಿಗೆ ಅಮ್ಮ ನಿಂತಿದ್ದಳು. ಏನೇ ಆಗಿದೆ ನಿಂಗೆ? ಆವಾಗ್ಲಿಂದ ಕೂಗ್ತಿರೋದು ಕೇಳ್ತಿಲ್ವಾ? ಹಾಡಿನ ಹುಚ್ಚು ಬಿಟ್ಟು ಬೇರೆ ಪ್ರಪಂಚನೇ ಇಲ್ಲ ಈಗಿನ ಕಾಲದ ಮಕ್ಕಳಿಗೆ. ಸರಿ ಬಾ ಕೆಳಗೆ, ಅಪ್ಪ ಬಂದಿದ್ದಾರೆ. ಮಧ್ಯಾಹ್ನ ಊಟ ಬೇರೆ ಮಾಡಿಲ್ಲ ನೀನು. ಏನಾದರೂ ಮಾಡಿ ಕೊಡ್ತೀನಿ. ಮತ್ತೆ ಇವಳು ಮೌನಿ. ಆಶುಪುಟ್ಟ, ಅಮ್ಮ ಆಶುಪುಟ್ಟ, ಏನು ಮಾಡ್ತಿದ್ದೀಯಾ? ಊಟ ಯಾಕೋ ಮಾಡಿಲ್ಲ ನೀನು ಮಧ್ಯಾಹ್ನ? ನನಗೆ ಮಂಡಿ ನೋವು ಕಣಮ್ಮ. ಇಷ್ಟು ಮೆಟ್ಟಿಲು ಹತ್ತಿ ಮೇಲೆ ಬರೋದು ಕಷ್ಟ ಕಣಮ್ಮ. ತಗೋ, ನಿಮ್ಮಮ್ಮ ಟೀ ಬಜ್ಜಿ ಮಾಡಿದ್ದಾಳೆ, ಇಬ್ರಿಗೂ ಸೇರಿಸಿ ತಂದಿದ್ದೀನಿ. ಬೇಗ ತಿಂದು. ಆರಿದ್ರೆ ರುಚಿಸಲ್ಲ. ಹೌದಪ್ಪ, ಆರಿದ ಮೇಲೆ ರುಚಿಸಲ್ಲ. ಆಶುಪುಟ್ಟ, ಎಷ್ಟು ದಿನ ಈ ಮೌನ ಯುದ್ಧ? ಇಂದಲ್ಲ ನಾಳೆ ಬಂದಾನು. ಅವನು ಬಂದಾಗ ನೀನು ಆರೋಗ್ಯವಾಗಿ ಕಾಣಿಸಬೇಡವೇ? ಸುಂದರವಾಗಿ ಸ್ವಾಗತ ಕೋರಬೇಡವೇ? ಆತ ಬಂದಾಗ ನೀನು ಹೇಗಿರಬೇಕು ಅಂದರೆ? ತಂದೆಗೆ ಮಾತು ಹೊರಳದೆ ದುಃಖ ಒತ್ತರಿಸಿ ಬಂದು ಮನೆಯೊಳಗೆ ಹೊರಟು ಹೋದರು. ಎಲ್ಲಿ ಜಾರಿತೋ ಮನವು, ಎಲ್ಲಿ ಜಾರಿತೋ. ಮೊಬೈಲಿನಲ್ಲಿ ಅದೊಂದು ಹಾಡನ್ನು ಕೇಳಿಸಿಕೊಳ್ಳುತ್ತಾ ಕೂತಳು. ತನಿಗರಿವಿಲ್ಲದೆ ಬರುತ್ತಿದ್ದ ಕಣ್ಣೀರು ಎದೆಗಿಳಿಯಿತು. ಅವಳು ಮತ್ತದೇ ಮೌನಿ. ಆಶ್ಲೇಷಳ ಮನಸ್ಸು ಈಗ ಅದ್ವೈತ್ ಬಗ್ಗೆ ಯೋಚಿಸತೊಡಗಿತು. 6 ವರ್ಷಗಳ ಗಟ್ಟಿ ಪ್ರೀತಿಯದು. ಕಾಲೇಜು ದಿನಗಳಿಂದಲೇ ಆಶ್ಲೇಷ ಅದ್ವೈತ್ ಒಬ್ಬರನ್ನೊಬ್ಬರು ಇಷ್ಟಪಟ್ಟಿದ್ದರು. ಒಬ್ಬಳೇ ಮಗಳೆನ್ನುವ ಕಾರಣಕ್ಕೆ ಅವಳ ಹೆತ್ತವರು ಅದ್ವೈತ್ ಪಾಲಕರ ಜೊತೆ ಮಾತಾಡಿ ಮಕ್ಕಳ ನಿಶ್ಚಿತಾರ್ಥವನ್ನು ಸಹ ಮಾಡಿದ್ದರು. ಇನ್ನೊಂದಾರು ತಿಂಗಳಿಗೆ ಮದುವೆಯೆಂದು ನಿಶ್ಚಯವಾಗಿತ್ತು. ಅದ್ವೈತ್ ಹೆತ್ತವರು ಸಹ ಮುಂಬರುವ ಸೊಸೆಯನ್ನು ಬಹುವಾಗಿ ಇಷ್ಟಪಟ್ಟಿದ್ದರು. ಸರಳ ನೇರ ವ್ಯಕ್ತಿತ್ವದ ಆಶ್ಲೇಷ ಅತ್ತೆ ಮಾವನ ಪ್ರೀತಿಗೆ ಅದಾಗಲೇ ಅರ್ಥ ಕೊಟ್ಟಿದ್ದಳು. ಅದ್ವೈತ್ ರಾ ಗುಪ್ತಚರದಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ. ವರ್ಷಪೂರ್ತಿ ದೆಹಲಿಯಲ್ಲಿ ಇರಬೇಕಾಗುತ್ತಿತ್ತು. ರಜೆಯೂ ಅಷ್ಟಾಗಿ ಇರಲಿಲ್ಲ. ಹಾಗಾಗಿ ಮದುವೆಯೂ ಮುಂದೂಡುತ್ತಲೇ ಇತ್ತು. ಹೀಗೆ ಒಂದು ಸಲ ರಜೆಗೆ ಬಂದಾಗ ಹಿರಿಯರೆಲ್ಲರೂ ಸೇರಿ ಅದ್ವೈತನಿಗೆ ಮದುವೆ ಮಾಡಿಕೊಂಡು ಹೆಂಡತಿ ಸಮೇತ ದೆಹಲಿಗೆ ಹೋಗುವಂತೆ ಹೇಳಿದಾಗ ಬಹಳ ಖುಷಿಯಿಂದಲೇ ಹುಂಗುಟ್ಟಿದ್ದ. ಆಶ್ಲೇಷ ಅವನ ಕನಸು. ಅವಳನ್ನು ಪ್ರೀತಿಸುವುದಕ್ಕಿಂತಲೂ ಹೆಚ್ಚಾಗಿ ಆರಾಧಿಸುತ್ತಿದ್ದ. ಇಷ್ಟೊಂದು ಸಹನೆ ಇವಳಲ್ಲಿ ಹೇಗೆ ಎನ್ನುವುದೇ ಅವನಿಗೆ ಆಶ್ಚರ್ಯ. 6 ವರ್ಷದ ಪ್ರೀತಿಯಲ್ಲಿ ಒಮ್ಮೆಯೂ ಮಾತು ಬಿಟ್ಟವಳಲ್ಲ. ಕೆಲಸದ ಮಧ್ಯೆ ಅವನ ಫೋನ್ ಕಾಲನ್ನು ಸ್ವೀಕರಿಸದೇ ಇದ್ದಾಗಲೂ ಯಾಕೆಂದು ಪ್ರಶ್ನಿಸಿದವಳಲ್ಲ. ಗಂಟೆಗಟ್ಟಲೆ ಫೋನ್ ಬ್ಯುಸಿ ಇದ್ದರೂ ಹೆಣ್ಣು ಮಕ್ಕಳ ಸಹಜ ಸ್ವಭಾವ ಯಾರದು ಎಂದು ಒಂದು ದಿನಕ್ಕೂ ತಮಾಷೆಗೂ ಕೇಳಿದವಳಲ್ಲ. ತನ್ನ ಕೆಲಸವನ್ನು ತನ್ನಷ್ಟೇ ಗೌರವಿಸುತ್ತಿದ್ದ ಆಶ್ಲೇಷ ಎಂದರೆ ಅದ್ವೈತ್ ಭಾವಪರವಶನಾಗುತ್ತಿದ್ದ. ಅವಳು ತನ್ನ ಅರ್ಧಾಂಗಿ ಆಗುತ್ತಿರುವುದು ತನ್ನ ಪುಣ್ಯವೇ ಎಂದುಕೊಂಡಿದ್ದ. ಇತ್ತ ಆಶ್ಲೇಷ ಸಹ ಆತನನ್ನು ಪ್ರಾಮಾಣಿಕವಾಗಿ ಪ್ರೀತಿಸುತ್ತಿದ್ದಳು. ತನ್ನವನ ಕೆಲಸದ ಆಸಕ್ತಿ, ಹೆತ್ತವರ ಮೇಲಿನ ಕಾಳಜಿ, ದೇಶಕ್ಕಾಗಿ ಎದೆಗೊಟ್ಟು ಹೋರಾಡುವ ಮನೋಭಾವ ಅವಳನ್ನು ಮೂಕ ವಿಸ್ಮಿತಳನ್ನಾಗಿ ಮಾಡಿತ್ತು. ಒಣ ಆಡಂಬರವಿಲ್ಲದ ಹೆಣ್ಣಿನ ಮೇಲೆ ತನ್ನ ಪಾರುಪತ್ಯ ಸಾಧಿಸುವ ಅಲ್ಪಗುಣ ಗಂಡ ಅವನಾಗಿರಲಿಲ್ಲ ಎನ್ನುವ ಭರವಸೆ ಇವಳಿಗೆ ಇದ್ದೇ ಇತ್ತು. 6 ವರ್ಷದಲ್ಲಿ ಒಬ್ಬರನ್ನೊಬ್ಬರು ಸಂಪೂರ್ಣ ಅರಿತಿದ್ದರು. ಮದುವೆಯೊಂದು ಬಾಕಿ ಇತ್ತು. ಅದೊಮ್ಮೆ ಅದ್ವೈತ್ ರಜೆಗೆಂದು ಬಂದಾಗ ಆಶ್ಲೇಷ ಜೊತೆ ಹೊರಗಡೆ ಸುತ್ತಾಡಲು ಹೊರಟರು. 6 ವರ್ಷಗಳಲ್ಲಿ ಒಮ್ಮೆಯೂ ಅವಳಿಗೆ ಮುತ್ತನ್ನು ನೀಡಿದ ಅದ್ವೈತ್ ಅವತ್ತೇಕೋ ಒಂದು ಹೆಜ್ಜೆ ಮುಂದಿಟ್ಟು ಬಿಟ್ಟ. ಅವನನ್ನು ಧಿಕ್ಕರಿಸಲಾಗಲಿ ತಿರಸ್ಕರಿಸಲಾಗಲಿ ಆಶ್ಲೇಷಳಿಗೂ ಮನಸ್ಸಾಗಲಿಲ್ಲ. ತಾನಾಗಲೇ ಅದ್ವೈತನ ಹೆಂಡತಿಯೆಂದೇ ಭಾವಿಸಿದ್ದಳು. ತನ್ನನ್ನೇ ತಾನೇ ಅವನಿಗರ್ಪಿಸಿಕೊಂಡಿದ್ದಳು. ಅವನು ಸಹ ಅವಳಿಗೆ ಮೋಸ ಮಾಡುವವನಲ್ಲ. ಆ ದಿನ ಕಳೆಯಿತು. ಮದುವೆಗೆ ಇನ್ನೊಂದೇ ತಿಂಗಳಿತ್ತು. ಅದ್ವೈತ್ ಮತ್ತೆ ದೆಹಲಿಗೆ ಹೊರಟು ನಿಂತ.
ಮದುವೆಗೆ 15 ದಿನ ಇದ್ದಾಗ ಬರುವುದಾಗಿ ತಿಳಿಸಿ ಹೆತ್ತವರ ಆಶೀರ್ವಾದ ಪಡೆದು ಆಶ್ಲೇಷ ಮನೆಗೆ ಬಂದು ಅತ್ತೆ ಮಾವನ ಆಶೀರ್ವಾದ ಪಡೆದು ಕೊನೆಗೆ ಆಶ್ಲೇಷಳ ಬಳಿಗೆ ಬಂದ. ಅವಳಾಗಲೇ ನಾಚಿಕೊಂಡು ನಿಂತಿದ್ದಳು. ಅವನೇನೂ ಮಾತಾಡದೆ ಹಣೆಗೊಂದು ಮುತ್ತು ಕೊಟ್ಟು ಬರಲೇ ಎಂದ. ಮೌನವಾಗಿಯೇ ತಲೆಯಾಡಿಸಿದಳು. ಅದೇ ಕೊನೆ ಮತ್ತೆ. ಅವರಿಬ್ಬರ ಭೇಟಿ ಆಗಲೇ ಇಲ್ಲ. ತಾನು ಆತನನ್ನು ನಂಬಿದ್ದೇ ತಪ್ಪಾಯಿತೆ. ಅವನಿಗಾಗಿ ತನ್ನ ಹೆಣ್ತನವನ್ನು ಅರ್ಪಿಸಿಕೊಂಡಿದ್ದು ತಪ್ಪ? ಅವನು ತನ್ನವನಲ್ಲವೇ? ಯಾಕೆ ಅವನ ಸುಳಿವಿಲ್ಲ? ಅತ್ತೆ ಮಾವ ಕೂಡ ತನ್ನಿಂದ ಏನೋ ಮುಚ್ಚಿಡುತ್ತಿದ್ದಾರೆ. ತನಗೆ ಗೊತ್ತಿಲ್ಲದ ಆತನಿಗೆ ಮತ್ತೊಂದು ಮದುವೆ ಮಾಡುತ್ತಿರಬಹುದೇ? ತನ್ನನ್ನೇಕೆ ಅತ್ತೆ ಮಾವ ಮನೆಗೆ ಬರದಂತೆ ನಿಷೇಧಿಸಿದ್ದಾರೆ? ತನ್ನಲ್ಲಿ ಏನು ಕೊರತೆ ಕಂಡು ಇನ್ನೊಬ್ಬ ಸೊಸೆಯನ್ನು ತರಲು ಬಯಸಿರಬಹುದು. ಸರಿ, ಇವತ್ತು ಅದ್ವೈತ್ ಮನೆಗೆ ಹೋಗಿಯೇ ಸಿದ್ಧ ಎಂದುಕೊಂಡವಳೆ ಸರಸರನೆ ಕೆಳಗಿಳಿದು ಬಂದಳು. ಸಮಯ ಆಗಲೇ 8 ಗಂಟೆ ಆಗಿತ್ತು. ಮಗಳು ಸ್ನಾನ ಮಾಡಿ ರೆಡಿ ಆಗಿ ಬಂದದ್ದು ನೋಡಿ ಆಶ್ಲೇಷಳ ತಂದೆ ತಾಯಿಗೆ ಸಮಾಧಾನವಾಯಿತು. ಮಗಳು ಎಷ್ಟೋ ದಿನಗಳ ಮೇಲೆ ಈ ಥರ ರೆಡಿಯಾಗಿದ್ದು ಎಂದುಕೊಂಡು ಅಪ್ಪನಂತೂ ಮಗಳ ದೃಷ್ಟಿ ತೆಗೆದರು. ಅಮ್ಮ, ನಾನು ಅದ್ವತ್ ಮನೆಗೆ ಹೋಗುತ್ತಿದ್ದೇನೆ. ಏನು? ಆಶ್ಲೇಷಳ ಹೆತ್ತವರಿಬ್ಬರಿಗೂ ಆಶ್ಚರ್ಯವಾಯಿತು. ಕೋಪವೂ ಬಂದಿತು. ಹೌದು, ತನ್ನ ಮದುವೆ ಮುರಿದು ಬಿದ್ದಿತು. ತನ್ನಲ್ಲಿ ಏನೂ ಕೊರತೆ ಇತ್ತು ಎನ್ನುವುದು ತನಗೆ ತಿಳಿಯಬೇಕು. ಮಗಳು ಎನ್ನುತ್ತಿದ್ದ ಅತ್ತೆ ಮಾವ ತನ್ನ ಜಾಗದಲ್ಲಿ ಇನ್ನೊಬ್ಬ ಸೊಸೆಯನ್ನು ತರಲು ಕಾರಣವೇನಿರಬಹುದು ಎಂದು ನನಗೆ ತಿಳಿಯಲೇಬೇಕು. ನಾನು ಹೋಗಲೇಬೇಕು. ಆಶು ಪುಟ್ಟ, ಅದ್ವತ್ ಮನೆಯವರು ನೀನು ಅವರ ಮನೆಗೆ ಬರಕೂಡದು ಎಂದು ಹೇಳಿದ್ದಾರೆ. ಅವರು ಏನಾದರೂ ಮಾಡಲಿ, ನಿನಗೆ ಆತನಿಗಿಂತ ಉತ್ತಮ ಹುಡುಗನನ್ನು ನಾನು ನೋಡುತ್ತೇನೆ. ನೀನಲ್ಲಿ ಹೋಗದಿರು ತಾಯೇ. ಅಪ್ಪ, ಆ ಉತ್ತಮ ಹುಡುಗನು ಕೊನೆ ಕಾಲಕ್ಕೆ ನನ್ನನ್ನು ತೊರೆದರೆ ಮತ್ತೊಬ್ಬ ಉತ್ತಮವರನ್ನು ತರುತ್ತೀರಾ? ನನಗೆ ಆತ ಮಾತ್ರ ಸ್ವಂತ. ಇವತ್ತು ಏನಾದರೂ ಸರಿ, ನನ್ನ ತಡೆಯದಿರಿ. ಬರುವುದು ತಡವಾದರೂ ಭಯಪಡಬೇಡಿ. ಸಾಯುವಷ್ಟು ಹೇಳಿ ನಾನಲ್ಲ. ಹೆತ್ತವರ ಮಾತಿಗೂ ಕಾಯದೆ ಸ್ಕೂಟಿ ಏರಿ ಹೋಗಿಯೇ ಬಿಟ್ಟಳು. ಅಚಾತುರ್ಯವೊಂದು ಘಟಿಸುತ್ತಲಿದೆ ಎಂದು ಆಶ್ಲೇಷಳ ಹೆತ್ತವರು ಅವಳ ಹಿಂದೆಯೇ ಕಾರಲ್ಲಿ ಅದ್ವೈತ್ ಮನೆಗೆ ಹೊರಟರು. ಡೋರ್ ಬೆಲ್ ರಿಂಗ್ ಆಯಿತು. ಅದ್ವೈತ್ ತಾಯಿ ಬಾಗಿಲು ತೆರೆದರೆ ಎದುರಿಗೆ ಆಶ್ಲೇಷ ನಿಂತಿದ್ದಳು. ಕೊಂಚ ಗಲಿಬಿಲಿ. ಆದರೂ ಸಾವರಿಸಿಕೊಳ್ಳುತ್ತಾ, ಏನಮ್ಮ ಇಷ್ಟೊತ್ತಲ್ಲಿ ಒಬ್ಬಳೇ? ಈ ಮನೆಗೆ ನೀನು ಬರಕೂಡದೆಂದು ಹೇಳಿದ್ದು ಮರೆತೆಯಾ? ಬೆಳಿಗ್ಗೆ ಮಾತಾಡುವ, ಈಗ ಹೋಗು ಎಂದು ಮಾತನಾಡುತ್ತಿರುವಾಗಲೇ ಅವರನ್ನು ಧಿಕ್ಕರಿಸಿ ಮನೆಯೊಳಗೆ ಬಂದೇ ಬಿಟ್ಟಳು ಆಶ್ಲೇಷ. ನಿಂತಲ್ಲೇ ಕುಸಿದಳು ಆಶ್ಲೇಷ. ಗೋಡೆ ಮೇಲಿನ ಅದ್ವೈತ್ ಫೋಟೋ ನೋಡಿ. ಅಷ್ಟರಲ್ಲಿ ಅದ್ವೈತ್ ತಂದೆ ಬಂದು ಆಶ್ಲೇಷಳನ್ನು ಸಮಾಧಾನ ಮಾಡಲು ಬಂದರು. ಆಶು ಪುಟ್ಟ, ನಮ್ಮನ್ನು ಕ್ಷಮಿಸು. ಇದೇ ನಿಜ. ರಾ ಕೆಲಸದ ಮೇಲೆ ವಿದೇಶಕ್ಕೆ ಹೋದಾಗ ಅವನು ರಾ ಏಜೆಂಟ್ ಎಂದು ಅವರಿಗೆ ಅನುಮಾನ ಬಂದು ಅವನನ್ನು ಕೊಲೆ ಮಾಡಿದ್ದಾರೆ. ಈ ವಿಷಯ ಆಚೆ ಬರದಂತೆ ದೆಹಲಿಯಿಂದ ನಮಗೆ ಕರೆ ಬಂದಿತ್ತು. ಮದುವೆಗಿನ್ನೂ 20 ದಿನಗಳಷ್ಟೇ ಇತ್ತು. ಮಗನಂತೂ ಹೋದ. ಏನೂ ತಪ್ಪು ಮಾಡದ ನಿನ್ನ ಜೀವನ ಹಾಳಾಗದಿರಲಿ ಎಂದು ನಿನ್ನೊಂದಿಗೆ ಕಠೋರವಾಗಿ ವರ್ತಿಸುವಂತೆ ನಾಟಕ ಮಾಡಬೇಕಾಯಿತು. ಇದು ನಿನ್ನ ತಂದೆಗೂ ತಾಯಿಗೂ ತಿಳಿದಿತ್ತು. ನಮ್ಮ ಮೇಲಿನ ಕೋಪಕ್ಕೆ ನೀನು ಇನ್ನೊಂದು ಮದುವೆ ಆಗಲಿ ಎನ್ನುವುದಷ್ಟೇ ನಮ್ಮ ಆಶಯವಾಗಿತ್ತು. ಅಷ್ಟರಲ್ಲಿ ಆಶ್ಲೇಷಳ ಹೆತ್ತವರು ಅಲ್ಲಿಗೆ ಬಂದಿದ್ದರು. ಸುತ್ತಲೂ ಎಲ್ಲರೂ ಇದ್ದು ಒಬ್ಬಂಟಿಯಾದಂತೆ ಅನಿಸಿತು ಆಶ್ಲೇಷಳಿಗೆ. ಗೋಡೆಯ ಮೇಲಿನ ಅದ್ವೈತ್ ಫೋಟೋ ತನ್ನನ್ನು ಅವನ ಪಕ್ಕ ಬಾ ಎಂದು ಕರೆದಂತೆ ಭಾಸವಾಗತೊಡಗಿತು. ತನ್ನವನನ್ನು ತಪ್ಪಾಗಿ ತಿಳಿದಿದ್ದು ಅವಳನ್ನು ಇನ್ನಿಲ್ಲದಂತೆ ಕಾಡತೊಡಗಿತು. ಕಣ್ಣು ಕತ್ತಲುಗಟ್ಟಿತು ಆಶ್ಲೇಷಳಿಗೆ. ಧನ್ಯವಾದಗಳು.